ನೆಲದ ಮೇಲೆ ಕುಳಿತು ಊಟ ಮಾಡುವುದರ ಪ್ರಯೋಜನಗಳು. ವೇಗಸ್ ನರವು ವ್ಯಕ್ತಿಯು ತೃಪ್ತನಾಗಿರಲಿ ಅಥವಾ ಇಲ್ಲದಿರಲಿ ಹೊಟ್ಟೆಯಿಂದ ಮೆದುಳಿನಲ್ಲಿರುವ ಸೆರೆಬ್ರಮ್ಗೆ ಸಂಕೇತಗಳನ್ನು ರವಾನಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಮೆದುಳಿಗೆ ಸಂಕೇತಗಳನ್ನು ಪರಿಣಾಮಕಾರಿಯಾಗಿ ರವಾನಿಸುವಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಹೀಗಾಗಿ ಹೊಟ್ಟೆ ಮತ್ತು ಸೆರೆಬ್ರಮ್ ಹೊಟ್ಟೆ ತುಂಬಿದ ಭಾವನೆಯ ಚಿಹ್ನೆಗಳಿಗೆ ಪ್ರತಿಕ್ರಿಯಿಸುತ್ತದೆ. ನೆಲದ ಮೇಲೆ ಕುಳಿತು ಊಟ ಮಾಡುವುದರಿಂದ ತೂಕ ಇಳಿಕೆಗೂ ಅನುಕೂಲವಾಗುತ್ತದೆ. ನೆಲದ ಮೇಲೆ ಕಾಲು ಚಾಚಿ ಊಟ ಮಾಡುವ ಹಳೆಯ ಅಭ್ಯಾಸವು ಜೀರ್ಣಾಂಗ ವ್ಯವಸ್ಥೆಗೆ ಹೊಂದಿಕೆಯಾಗುವುದರಿಂದ ಹೆಚ್ಚು ಉಪಯುಕ್ತವಾಗಿದೆ. ಜೀರ್ಣಕ್ರಿಯೆಯ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ವ್ಯತ್ಯಾಸವಿಲ್ಲದಿರಬಹುದು, ಆದರೆ ನೆಲದ ಮೇಲೆ ಕುಳಿತು ಊಟ ಮಾಡುವಾಗ ದೈಹಿಕವಾಗಿ ಹೆಚ್ಚಿನ ಶ್ರಮ ಬೇಕಾಗುವುದರಿಂದ ಕರುಳಿನ ಅಂಗಗಳು ಉತ್ತಮವಾಗಿ ಚಲಿಸಲು ಅನುವು ಮಾಡಿಕೊಡುತ್ತದೆ, ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಎನ್ನುತ್ತಾರೆ. ನೆಲದ ಮೇಲೆ ಕುಳಿತು ಊಟ ಮಾಡುವಾಗ ಜನರು ಕಚ್ಚಲು ಮುಂದಕ್ಕೆ ಬಾಗುತ್ತಾರೆ ಮತ್ತು ಮತ್ತೆ ಮೇಲಕ್ಕೆ ಬರುತ್ತಾರೆ. ಈ ಪ್ರಕ್ರಿಯೆಯಲ್ಲಿ ಕಿಬ್ಬೊಟ್ಟೆಯ ಸ್ನಾಯುಗಳು ಒತ್ತಲ್ಪಡುತ್ತವೆ. ಜೀರ್ಣಕಾರಿ ರಸಗಳ ಸ್ರವಿಸುವಿಕೆ ಹೆಚ್ಚಾಗುತ್ತದೆ. ಇದು ಆಹಾರವನ್ನು ವೇಗವಾಗಿ ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಸಾಮಾನ್ಯವಾಗಿ ಮೇಜಿನ ಮೇಲೆ ಊಟ ಮಾಡುವ ಜನರು ಜೀರ್ಣಕ್ರಿಯೆಗೆ ಸಹಾಯ ಮಾಡಲು ಊಟದ ನಂತರ 5ರಿಂದ 10 ನಿಮಿಷಗಳ ನಡಿಗೆಗೆ ಹೋಗುತ್ತಾರೆ. ಆದರೆ ನೀವು ನೆಲದ ಮೇಲೆ ಕುಳಿತು ಊಟ ಮಾಡುತ್ತಿದ್ದರೆ ಜೀರ್ಣಕ್ರಿಯೆ ಉತ್ತಮವಾಗಿರುತ್ತದೆ. ಉತ್ತಮ ಜೀರ್ಣಕ್ರಿಯೆಗೆ ತಿನ್ನುವ ಭಂಗಿಯೂ ಸಹ ನಿರ್ಣಾಯಕವಾಗಿದೆ ಎಂದು ಅಭಿಪ್ರಾಯಪಡುತ್ತಾರೆ. ನೆಲದ ಮೇಲೆ ಕುಳಿತು ಊಟ ಮಾಡುವಾಗ ಜೀರ್ಣಕ್ರಿಯೆ ಉತ್ತಮವಾಗಿರುತ್ತದೆ, ಏಕೆಂದರೆ ನೀವು ಸುಖಾಸನದಲ್ಲಿ ಕುಳಿತುಕೊಳ್ಳುತ್ತೀರಿ. ಆಗ ಬೆನ್ನು ಮೂಳೆಯು ನೇರವಾಗಿರುತ್ತದೆ ಮತ್ತು ಮಧ್ಯಭಾಗವು ತೊಡಗಿಸಿಕೊಂಡಿರುತ್ತದೆ. ಆದರೆ ಸುಖಾಸನದಲ್ಲಿ ಕುಳಿತಾಗ ಭಂಗಿ ಸರಿಯಾಗಿಲ್ಲದಿದ್ದರೆ ಮತ್ತು ಭುಜವು ಜೋತು ಬಿದ್ದಿದ್ದರೆ ಮತ್ತು ಬೆನ್ನು ನೇರವಾಗಿಲ್ಲದಿದ್ದರೆ ಅದು ಜೀರ್ಣಕ್ರಿಯೆಗೆ ಸಹಾಯ ಮಾಡುವುದಿಲ್ಲ. ಆದ್ದರಿಂದ ಪೃಷ್ಠದ ಮೇಲೆ ತೂಕವನ್ನು ವಿತರಿಸುವುದು ಬಹಳ ಮುಖ್ಯ. ಇದು ಕೋರ್ ಮತ್ತು ಬೆನ್ನಿನ ಸ್ನಾಯುಗಳನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ತಿನ್ನುವಾಗ ಉತ್ತಮ ಭಂಗಿ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹ ಸಹಾಯ ಮಾಡುತ್ತದೆ. ಕುಳಿತು ಊಟ ಮಾಡುವುದರಿಂದ ಆಮ್ಲೀಯ ಹಿಮ್ಮುಖ ಅಹರಿವು, ಉಬ್ಬುವುದು ಮತ್ತು ಮಲಬದ್ಧತೆಯನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ಎಂದು ಹೇಳುತ್ತಾರೆ. ನೆಲದ ಮೇಲೆ ಕುಳಿತು ಊಟ ಮಾಡುವುದು ನಿಮ್ಮನ್ನು ಆಹಾರದ ಮೇಲೆ ಹೆಚ್ಚು ಗಮನಹರಿಸುವಂತೆ ಮಾಡುತ್ತದೆ, ಏಕೆಂದರೆ ನೀವು ಆಹಾರವನ್ನು ತೆಗೆದುಕೊಳ್ಳುವಾಗ ನಿಮ್ಮ ತಟ್ಟೆಯನ್ನು ನಿರಂತರವಾಗಿ ನೋಡಬೇಕಾಗುತ್ತದೆ. ನೀವು ಕುಳಿತು ಊಟ ಮಾಡುವಾಗ ಅದು ನಿಮಗೆ ಆರಂಭಿಕ ತೃಪ್ತಿಯ ಭಾವನೆಯನ್ನು ನೀಡುತ್ತದೆ ಮತ್ತು ಬೇಗ ಹೊಟ್ಟೆ ತುಂಬಿದ ಅನುಭವವನ್ನು ಅನುಭವಿಸುತ್ತೀರಿ. ಸುಖಾಸನದಲ್ಲಿ ಕುಳಿತು ಊಟ ಮಾಡುವುದು ಉಸಿರಾಟ, ರಕ್ತ ಪರಿಚಲನೆ, ಜೀರ್ಣಕ್ರಿಯೆ, ಏಕಾಗ್ರತೆ ಮತ್ತು ಗಮನವನ್ನು ಸುಧಾರಿಸುತ್ತದೆ. ಮನಸ್ಸಿನಿಂದ ತಿನ್ನುವುದನ್ನು ಉತ್ತೇಜಿಸುತ್ತದೆ. ಮಾನಸಿಕವಾಗಿ ನೀವು ನಿರಾಳರಾಗಿರುತ್ತೀರಿ. ಅದೇ ನೀವು ನಿಂತಿರುವಾಗ ಅಥವಾ ಮೇಜಿನ ಮೇಲೆ ಕುಳಿತು ಊಟ ಮಾಡುವುದಕ್ಕೆ ಹೋಲಿಸಿದರೆ ಕಾಲುಗಳನ್ನು ಚಾಚಿ ಕುಳಿತು ತಿನ್ನುವುದರಿಂದ ಅತಿಯಾಗಿ ತಿನ್ನುವುದನ್ನು ತಡೆಯುತ್ತದೆ. ವಜ್ರಾಸನ, ಸುಖಾಸನ ಇತ್ಯಾದಿ ಭಂಗಿಗಳನ್ನು ಲೆಕ್ಕಿಸದೆ ಆಸನದ ಮೇಲೆ ಕುಳಿತುಕೊಳ್ಳುವುದಕ್ಕೆ ಹೋಲಿಸಿದರೆ ನೆಲದ ಮೇಲೆ ಕುಳಿತಾಗ ದೇಹದ ಹಲವಾರು ಸ್ನಾಯುಗಳನ್ನು ಬಳಸಲಾಗುತ್ತದೆ. ನೆಲದ ಮೇಲೆ ಕುಳಿತುಕೊಳ್ಳುವುದರಿಂದ ಬೆನ್ನು ಮೂಳೆಯ ಸೊಂಟದ ಪ್ರದೇಶವು ಬಲಗೊಳ್ಳುತ್ತದೆ ಮತ್ತು ಅದರ ಮೇಲಿನ ಒತ್ತಡ ಕಡಿಮೆಯಾಗುತ್ತದೆ. ಸೊಂಟಗಳು ಸಹ ತೆರೆದುಕೊಳ್ಳುತ್ತವೆ, ಕೋರ್ ಸ್ನಾಯುಗಳು ಬಲಗೊಳ್ಳುತ್ತವೆ ಮತ್ತು ಕೆಳಗಿನ ಕಾಲುಗಳು ಹಿಗ್ಗುತ್ತವೆ. ಇತ್ತೀಚಿನ ದಿನಗಳಲ್ಲಿ ಜನರು ಕಡಿಮೆ ದೈಹಿಕವಾಗಿ ಸಕ್ರಿಯರಾಗಿದ್ದಾರೆ. ಹೀಗಾಗಿ ಭಾರತೀಯ ಶೈಲಿಯಲ್ಲಿ ಕುಳಿತು ಊಟ ಮಾಡುವ ಅಭ್ಯಾಸ ಮಾಡಿದಾಗ ಕಾಲುಗಳಲ್ಲಿನ ಕೀಲುಗಳು ಸಕ್ರಿಯವಾಗುತ್ತವೆ. ಇಂದಿನ ಮಕ್ಕಳು ಸೋಫಾದ ಮೇಲೆ ಕುಳಿತುಕೊಳ್ಳಲು ಒಗ್ಗಿಕೊಂಡಿರುವುದರಿಂದ ಅವರು ನೆಲದ ಮೇಲೆ ಕುಳಿತಾಗ ಮೊಣಕಾಲುಗಳು ವಿಶ್ರಾಂತಿ ಪಡೆಯುವುದಿಲ್ಲ, ಬದಲಾಗಿ ಮೇಲ್ಮುಖವಾಗಿರುತ್ತವೆ.
ಆದರೆ ಕೆಳಗೆ ಕೂರುವ ಅಭ್ಯಾಸ ಮಾಡುವುದರಿಂದ ಸೊಂಟ ಮತ್ತು ಮೊಣಕಾಲುಗಳು ಉತ್ತಮವಾಗಿ ತೆರೆಯಲು ಸಹಾಯ ಮಾಡುತ್ತದೆ. ಕೀಲು ನಮ್ಯತೆಯನ್ನು ಸುಧಾರಿಸುವುದು. ನೀವು ಊಟದ ಸಮಯ, ಚಹಾ ಮತ್ತು ತಿಂಡಿಗಳಿಗೆ ಕುಳಿತುಕೊಳ್ಳಲು ಆಯ್ಕೆ ಮಾಡಿದಾಗ ಚಲನೆಯಿಂದಾಗಿ ದೈಹಿಕ ಚಟುವಟಿಕೆ ಮತ್ತು ರಕ್ತ ಪರಿಚಲನೆ ಹೆಚ್ಚಾಗುತ್ತದೆ. ಪಾದಗಳು ಕೆಳಗೆ ಇರುವಾಗ, ಆಸನದ ಮೇಲೆ ಕುಳಿತಾಗ ಹೃದಯವು ಪಾದಗಳಿಗೆ ರಕ್ತದ ಹರಿವನ್ನು ನಿರ್ದೇಶಿಸುತ್ತದೆ. ಆದರೆ ನೆಲದ ಮೇಲೆ ಮಡಿಸಿದ ಕಾಲುಗಳೊಂದಿಗೆ ಕುಳಿತಾಗ ಹೃದಯವು ಉತ್ತಮ ಒಟ್ಟಾರೆ ರಕ್ತ ಪರಿಚಲನೆಯನ್ನು ಖಚಿತಪಡಿಸುತ್ತದೆ. ನೆಲದ ಮೇಲೆ ಕುಳಿತು ಊಟ ಮಾಡುವುದು ಉತ್ತಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ತೂಕ ಇಳಿಸಿಕೊಳ್ಳಲು ಪ್ರಯೋಜನಕಾರಿಯಾದ ತೃಪ್ತಿಯ ಭಾವನೆಯನ್ನು ನೀಡುತ್ತದೆ. ಊಟ ಮತ್ತು ಚಹಾ ಮತ್ತು ತಿಂಡಿಗಳಿಗಾಗಿ ಕುಳಿತುಕೊಳ್ಳುವುದರಿಂದ ಚಲನೆಯಿಂದಾಗಿ ದೈಹಿಕ ಚಟುವಟಿಕೆ ಮತ್ತು ರಕ್ತ ಪರಿಚಲನೆ ಹೆಚ್ಚಾಗುತ್ತದೆ. ವಿಡಿಯೋ ನೋಡಿದ ತಕ್ಷಣ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.